ಬೆಂಗಳೂರು ಹೊರವಲಯದ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯ ಹೆಸರು ಹೊಸಮನೆಹಳ್ಳಿ. ಆ ಹಳ್ಳಿಯಲ್ಲಿ ಜನ್ಮ ತಳೆದನು ವಿಕ್ರಮ. ಅವನು ಬಡ ರೈತನ ಮಗ ಆದರೂ ಹಸಿದ ಹೊಟ್ಟೆಯಲ್ಲಿಯೂ ಶಾಲೆಗೆ ಹೋದ. ಮಳೆ ಬಿದ್ದರೂ ಪಾದರಕ್ಷೆಗಳಿಲ್ಲದೆ ಓಡಿದ. ಆದರೆ ಅವನ ಕಣ್ಣುಗಳಲ್ಲಿ ದೊಡ್ಡ ಕನಸುಗಳಿದ್ದವು. ಒಂದು ದಿನ ನಾನು ನನ್ನ ಹಳ್ಳಿಯ ಹೆಮ್ಮೆಯಾಗಬೇಕೆಂಬುದು ಅವನ ತೀವ್ರ ಹಂಬಲವಾಗಿತ್ತು. ಮಕ್ಕಳಿಗೆ ಸಾಮಾನ್ಯವಾಗಿ ಆಟಪಾಠಗಳಲ್ಲಿ ಆಸಕ್ತಿ. ಆದರೆ ವಿಕ್ರಮನಿಗೆ ಪುಸ್ತಕಗಳ ಮೇಲೆ ಅಸಾಧಾರಣ ಪ್ರೀತಿ. ಹಳೆಯ ಪುಸ್ತಕಗಳನ್ನು ಸಾಲ ಮಾಡಿಕೊಂಡು ಓದುತ್ತಿದ್ದ. ಕೆಲವೊಮ್ಮೆ ಬೆಳಕು ಇಲ್ಲದ ಕಾರಣ ಕಿಟಕಿಯಿಂದ ಬರುವ ಚಂದ್ರನ ಬೆಳಕಿನಲ್ಲಿ ಓದುತ್ತಿದ್ದ. ವಿಕ್ರಮನ ತಂದೆ ತಾಯಿಗೆ ವಿದ್ಯಾಭ್ಯಾಸದ ಬೆಲೆ ಗೊತ್ತಿದ್ದರೂ ಬಡತನದ ಕಾಟ, ಅಕ್ಕಿ ಸಿಕ್ಕದೆ ಹಸಿವಿನಿಂದ ಮಲಗಬೇಕಾದ ದಿನಗಳು ಬಂದವು. ತಂದೆ ಹೇಳುತ್ತಿದ್ದ, ಮಗ, ನೀನು ಓದಿನಲ್ಲಿ ಚೆನ್ನಾಗಿ ಸಾಧಿಸು, ನಮ್ಮ ಬಡತನವನ್ನು ನೀನೇ ತೊಡೆದು ಹಾಕಬೇಕು. ಆದರೆ 10ನೇ ತರಗತಿ ಓದುತ್ತಿದ್ದಾಗ ಭಾರೀ ಆಘಾತ. ತಂದೆ ಅನಾರೋಗ್ಯದಿಂದ ಬಿದ್ದು ಹೋದರು. ಮನೆಯ ಹೊಣೆ ತುಂಬ ತಾಯಿಯ ಮೇಲೆ ಬಿತ್ತು. ದಿನಗೂಲಿ ಮಾಡಿ ಬದುಕಬೇಕಾದ ಪರಿಸ್ಥಿತಿಯೂ ಬಂತು. ವಿಕ್ರಮನಿಗೆ 2 ಆಯ್ಕೆಗಳಿದ್ದವು. 1, ಓದನ್ನು ಬಿಟ್ಟು ಕೆಲಸಕ್ಕೆ ಹೋಗುವುದು. 2, ದುಃಖವನ್ನು ತಾಳಿಕೊಂಡು ಹಗಲು ರಾತ್ರಿ ಶ್ರಮಿಸಿ ಕನಸನ್ನು ಮುಂದುವರಿಸುವುದು. ಅವನು ಎರಡನೆಯದನ್ನು ಆರಿಸಿಕೊಂಡನು. ಬೆಳಿಗ್ಗೆ ಶಾಲೆ, ಸಂಜೆ ಹೊತ್ತಿನಲ್ಲಿ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ರಾತ್ರಿ ಹೊತ್ತಿನಲ್ಲಿ ಅಧ್ಯಯನ ಮಾಡುತ್ತಿದ್ದ. ಇದೇ ಅವನ ಜೀವನದ ಚಕ್ರವಾಗಿತ್ತು. ಹಳ್ಳಿಯ ಜನರು ಕೆಲವರು ಬೆಂಬಲಿಸಿದರು, ಕೆಲವರು ನಕ್ಕಾಡಿದರು. ಇವನು ಏನು ಮಾಡುತ್ತಾನೆ, ಬಡವನ ಮಗು, ಇಂಜಿನಿಯರಿಂಗ್ ಆಗ್ತಾನೆ ಎಂದು. ಆ ಮಾತುಗಳು ವಿಕ್ರಮನಿಗೆ ನೋವು ತಂದರೂ ಕೂಡ ಅವನು ಅದನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡು ಪ್ರತಿ ರಾತ್ರಿ ಅವನು ತಾಯಿಯ ಪಕ್ಕದಲ್ಲಿ ಕೂತು ಹೇಳುತ್ತಿದ್ದ, ಅಮ್ಮ, ನೀನು ಕಣ್ಣೀರಿಟ್ಟು ಕಳವಳ ಪಡಬೇಡ, ಒಂದು ದಿನ ನಮ್ಮ ಜೀವನ ಕೂಡ ಬದಲಾಗುತ್ತದೆ ಎಂದನು. 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಕ್ರಮನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾದ. ಹಳ್ಳಿ ಶಾಲೆಯ ಮಕ್ಕಳಿಗೆ ಇದು ದೊಡ್ಡ ಸಾಧನೆಯಾಗಿದೆ. ಶಿಕ್ಷಕರು ಅವನನ್ನು ಪ್ರೋತ್ಸಾಹಿಸಿದರು. ನಿನ್ನ ಶ್ರಮವನ್ನು ಮುಂದುವರಿಸು, ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಸಿಗಬಹುದು ಎಂದರು. ಅವನ ಜೀವನದಲ್ಲಿ ಅದು ಟರ್ನಿಂಗ್ ಪಾಯಿಂಟ್ ಆಯಿತು. ವಿದ್ಯಾರ್ಥಿ ವೇತನದಿಂದ ಕಾಲೇಜಿಗೆ ಸೇರ್ಪಡೆಯಾದ. ಅಲ್ಲಿಯೂ ಅವನ ತನ್ನ ಹಳೆಯ ಹೋರಾಟದ ಹಾದಿಯನ್ನೇ ಮುಂದುವರಿಸಿದ. ದಿನದಲ್ಲಿ ಓದು, ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡುತ್ತಿದ್ದ. ವಿಕ್ರಮನಿಗೆ 2 ಆಯ್ಕೆಗಳಿದ್ದವು. 1, ಓದನ್ನು ಬಿಟ್ಟು ಕೆಲಸಕ್ಕೆ ಹೋಗುವುದು. 2, ದುಃಖವನ್ನು ತಾಳಿಕೊಂಡು ಹಗಲು ರಾತ್ರಿ ಶ್ರಮಿಸಿ ಕನಸನ್ನು ಮುಂದುವರಿಸುವುದು. ಅವನು ಎರಡನೆಯದನ್ನು ಆರಿಸಿಕೊಂಡನು. ಕಾಲೇಜಿನ ಜೀವನ ಸುಲಭವಿರಲಿಲ್ಲ. ಇಂಗ್ಲಿಷ್ ಭಾಷೆ, ನಗರ ಜೀವನ, ಅತಿ ದೊಡ್ಡ ಸ್ಪರ್ಧೆ, ಎಲ್ಲವೂ ಅವನಿಗೆ ಹೊಸದು. ಕೆಲವೊಮ್ಮೆ ಅವನಿಗೆ ತಲೆ ತಗ್ಗುವಂತಾಯಿತು. ಆದರೆ ಆತ್ಮವಿಶ್ವಾಸ ಅವನನ್ನು ಮುಂದೆ ಕರೆದೊಯ್ದಿತು. ಕಾಲೇಜು ಪೂರ್ಣಗೊಂಡ ನಂತರ ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಆರಂಭಿಸಿದ. ಅನೇಕ ಬಾರಿ ವಿಫಲವಾಯಿತು. ಪ್ರತಿ ವಿಫಲತೆ ಅವನನ್ನು ಇನ್ನಷ್ಟು ಕಠಿಣವಾಗಿ ಶ್ರಮಿಸುವಂತೆ ಮಾಡಿತು. ಕೊನೆಗೂ 5ನೇ ಪ್ರಯತ್ನದಲ್ಲಿ ಅವನು ಯಶಸ್ವಿಯಾದ. IAS ಅಧಿಕಾರಿಯಾಗಿ ಅವನ ಹೆಸರು ಹಳ್ಳಿಯಲ್ಲಿ ಎಲ್ಲೆಡೆ ಪ್ರತಿಧ್ವನಿಸಿತು. ಮಣ್ಣು ತೊಳೆದ ಕೈಗಳಿದ್ದ ಮಗ ಇಂದು ಹಳ್ಳಿಯ ಹೆಮ್ಮೆಯ ನಾಯಕನಾದ. ಅವನ ಮೊದಲ ನಿಯೋಜನೆ ತನ್ನದೇ ಜಿಲ್ಲೆಯಲ್ಲಿ ಬಂತು. ಅಧಿಕಾರಿಯಾಗುತ್ತಿದ್ದಂತೆಯೇ ಅವನು ತನ್ನ ಹಳ್ಳಿಗೆ ಬಂದು ಜನರ ಮುಂದೆ ಹೇಳಿದ, ನನ್ನ ಜೀವನದಲ್ಲಿ ನಾನು ಪಡೆದ ಬೆಳಕನ್ನು ಈಗ ನಿಮ್ಮ ಜೀವನಕ್ಕೂ ತರುತ್ತೇನೆ ಎಂದು. ಅವನು ಶಾಲೆ ಕಟ್ಟಿಸಿದ, ರಸ್ತೆ ಮಾಡಿಸಿದ, ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ವಿದ್ಯಾರ್ಥಿ ವೇತನ ಒದಗಿಸಿದ. ಮನೆ ಮನೆಗೂ ಬೆಳಕು ತಂದ. ಹಳ್ಳಿಯನ್ನು ಮಾದರಿ ಹಳ್ಳಿಯನ್ನಾಗಿ ಮಾಡಿದ. ವಿಕ್ರಮನ ತಾಯಿ ತನ್ನ ಮಗ ಅಧಿಕಾರಿಯಾಗಿ ಮನೆಗೆ ಬಂದ ದಿನ ಕಣ್ಣೀರಿನಿಂದ ಹೀಗೆಂದಳು, ನಿನ್ನ ತಂದೆ ಇದ್ದಿದ್ದರೆ ಇವತ್ತು ನಿನ್ನ ಮೇಲೆ ಎಷ್ಟು ಹೆಮ್ಮೆ ಪಡುತ್ತಿದ್ದಾರೇನು ಎಂದು. ಅವನು ತಾಯಿಯ ಕೈ ಹಿಡಿದು ಹೇಳಿದ, ಅಮ್ಮ, ನನ್ನ ಸಾಧನೆ ನಿನ್ನ ತಾಳ್ಮೆ, ನಿನ್ನ ಹೋರಾಟದ ಫಲ, ಇದು ನಿನ್ನ ವಿಜಯ ಎಂದು. ಈ ಕಥೆಯಿಂದ ನೀತಿ ಏನೆಂದರೆ, ಜೀವನದಲ್ಲಿ ಎಷ್ಟೇ ಸಂಕಷ್ಟ ಬಂದರೂ ಕನಸನ್ನು ಬಿಟ್ಟು ಬಿಡಬಾರದು. ಶ್ರಮ, ನಂಬಿಕೆ, ತಾಳ್ಮೆ ಈ 3 ನಮ್ಮನ್ನು ಅಸಾಧ್ಯವೆನಿಸದ ಕನಸುಗಳತ್ತ ಕರೆದೊಯ್ಯುತ್ತವೆ. ಅಸಾಧ್ಯವೆಂಬುದು ಪ್ರಯತ್ನವಿಲ್ಲದವರ ಮಾತು. ಶ್ರಮಿಸುವವರ ಬದುಕಿಗೆ ಅದು ಅಸ್ತಿತ್ವದಲ್ಲೇ ಇಲ್ಲ ಎಂದು.